ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ 6 ತಿಂಗಳುಗಳ ಕಾಲ ದೇವರು ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿ ಈ ಒಂದು ಹೊಸ ತಿಂಗಳನ್ನು ಅಂದರೆ 7ನೇ ತಿಂಗಳನ್ನು ಕಾಣುವಂಥ ಭಾಗ್ಯವನ್ನು ದಯಪಾಲಿಸಿದಂಥ ಕರ್ತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಈ ಒಂದು ಹೊಸ ತಿಂಗಳಿನಲ್ಲಿಯೂ ದೇವರು ನಮಗೆ ಕೊಡುತ್ತಿರುವಂಥ ವಾಕ್ಯ ಭಾಗವು ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 12ನೇ ವಚನ. ನೆರವೇರದ ನಿರೀಕ್ಷೆಯು ಹೃದಯವನ್ನು ಕುಂದಿಸುತ್ತದೆ. ಆಶೆಯು ನೆರವೇರುವಾಗ ಅದು ಜೀವವೃಕ್ಷವಾಗುತ್ತದೆ. ಅಂದರೆ ಜೀವನದಲ್ಲಿ ಸೋಲುಗಳು ಬಂದಾಗ ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ವೇದನೆ ಹೆಚ್ಚಾಗುತ್ತದೆ, ಹೃದಯವು ಸೋತು ಹೋಗುತ್ತದೆ. ಆದುದರಿಂದಲೇ ನಾವು ಬಯಸಿದ್ದು ಕೈಗೂಡಿದಾಗ ಅಪಾರ ಸಂತೋಷ ಮತ್ತು ಆನಂದ ಉಂಟಾಗುತ್ತದೆ. ಈ 6 ತಿಂಗಳುಗಳು ಸೋತು ಹೋಗಿದ್ದೀರಾ? ನೀವು ಅಂದುಕೊಂಡದ್ದು ನೆರವೇರದೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಸೋತು ಕೈಗೂಡದಂಥ ಕಾರ್ಯಗಳಿಗಾಗಿ ನೀವು ವೇದನೆಯಲ್ಲಿದ್ದೀರಾ? ಈ ಒಂದು ಹೊಸ ತಿಂಗಳಿನಲ್ಲಿ ದೇವರು ನಮಗೆ ಕೊಡುತ್ತಿರುವಂಥ ವಾಗ್ದಾನ, ನಿಮ್ಮ ಹೃದಯವು ಕುಂದಿ ಹೋಗದೆ ನೀವು ಅಪಾರ ಸಂತೋಷದಿಂದ ನೀವು ಅಂದುಕೊಂಡದ್ದು ನಿಮ್ಮ ಕೈಗೂಡುವ ಹಾಗೆ ಈ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಿಯರೇ, ಆಸೆ ಅಥವಾ ಹಂಬಲ ಅನ್ನುವಂಥದ್ದು ಒಂದು ಪ್ರಬಲವಾದ ಒಂದು ಭಾವನೆಯಾಗಿದೆ. ಅದನ್ನು ಸರಿಯಾಗಿ ಬಳಸಿಕೊಂಡರೆ ನಮಗೆ ಬೇಕಾದ ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆಸೆಗಳಿಲ್ಲದೆ ಯಾವುದು ಹುಟ್ಟುವುದಿಲ್ಲ. ಎಲ್ಲ ಕಲೆಗಳು ನಿಮ್ಮ ಆಸೆಯಿಂದಲೇ ಹೊರಹೊಮ್ಮುತ್ತದೆ. ನಾವು ಯಾವುದನ್ನು ಬಯಸುವುದಿಲ್ಲವೋ ಅದನ್ನು ನಾವು ಹಿಂಬಾಲಿಸುವುದು ಇಲ್ಲ, ಸಾಧಿಸುವುದು ಇಲ್ಲ. ಆಸೆಗಳು ಕಾರ್ಯರೂಪಕ್ಕೆ ಬಂದಾಗ ಕನಸುಗಳು ನನಸಾಗುತ್ತವೆ. ಅವು ಮೋಡಗಳಂತೆ ಅಥವಾ ಮೇಘಗಳಂತೆ ಕರಗಿ ಹೋಗುತ್ತವೆ. ತೀವ್ರವಾದ ಆಸೆಗಳೇ ಉರಿಯುವಂಥ ಒಂದು ಶಕ್ತಿ ಅದರಲ್ಲಿ ಇರುತ್ತದೆ. ನಮ್ಮ ಆಸೆಗಳೇ ಒಂದು ಕೆಲಸವನ್ನು ಮಾಡಲು ಮತ್ತು ಕಾರ್ಯನಿರ್ವಹಿಸಲು ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ನಮ್ಮ ಮನಸ್ಸಿನಲ್ಲಿ ಹಲವು ಹೊಸ ಯೋಚನೆಗಳನ್ನು ಮೂಡಿಸುವಂಥ ಶಕ್ತಿ ಆಸೆ ಅಥವಾ ಬಯಕೆಗೆ ಇದೆ. ನೀವು ಬೆಳೆಯಲು ಮತ್ತು ಜೀವನದಲ್ಲಿ ಮುನ್ನಡೆಯಲು ನಿಮ್ಮೊಳಗೆ ಆಸೆಗಳನ್ನು ಬೆಳೆಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ನಮಗೆ ಏನು ಬೇಕು ಎಂಬ ಸ್ಪಷ್ಟತೆಯೇ ಯಶಸ್ಸಿನ ಒಂದು ಆರಂಭ. ಆದುದರಿಂದ ನೀವು ಏನಾಗಬೇಕು, ಏನನ್ನು ನೀವು ಸಾಧಿಸಬೇಕು ಎಂಬುದರಲ್ಲಿ ಸ್ಪಷ್ಟವಾಗಿರ್ರಿ. ನಿಮಗೆ ಏನು ಅಗತ್ಯವಿದೆಯೋ ಅದರ ಬಗೆಗಿನ ತೀವ್ರ ಆಸೆಯಿಂದ ನಿಮ್ಮ ಒಂದು ಆಲೋಚನೆಗಳನ್ನು ತುಂಬಿಸಿಕೊಳ್ಳಿ. ಏಕೆಂದರೆ ಆಲೋಚನೆಗಳೇ ನನಸಾಗುವಂಥದ್ದು. ಸತ್ಯವೇದ ಹೇಳುತ್ತದೆ, ಮನುಷ್ಯನ ಹೃದಯದ ಆಲೋಚನೆಗಳು ಹೇಗೋ ಹಾಗೆಯೇ ಅವನು ಇದ್ದಾನೆ ಎಂದು. ಆದುದರಿಂದ ಹೃದಯದಲ್ಲಿ ಒಳ್ಳೆ ಯೋಚನೆಗಳನ್ನು ಮತ್ತು ದೃಢ ನಿರ್ಧಾರಗಳನ್ನು ನೀವು ರೂಪಿಸಿಕೊಳ್ಳಿ. ಪ್ರತಿದಿನವೂ ಅದನ್ನು ಈಗಾಗಲೇ ನಾನು ಸಾಧಿಸಿ ಬಿಟ್ಟಿದ್ದೇವೆ ಎಂಬುದಾಗಿ ನಂಬಿರಿ. ನಿಮ್ಮ ಗುರಿಯ ದರ್ಶನವು ಇನ್ನು ನಿಗದಿತ ಸಮಯಕ್ಕಾಗಿ ಕಾಯ್ದಿರಿಸಲ್ಪಟ್ಟಿದೆ. ಕೊನೆಯಲ್ಲಿ ಅದು ಪ್ರಕಟವಾಗುತ್ತದೆ. ಅದು ಸುಳ್ಳಾಗುವುದೇ ಇಲ್ಲ. ಅದು ತಡವಾದರೂ ಅದಕ್ಕಾಗಿ ಕಾದಿರಿ.
ಅದು ಖಂಡಿತವಾಗಿಯೂ ಬರುತ್ತದೆ, ತಡವಾಗುವುದಿಲ್ಲ. ಹಾಗಾಗಿ ಈ ಒಂದು ಹೊಸ ತಿಂಗಳಿನಲ್ಲಿ ಹೊಸ ಕಾರ್ಯಗಳನ್ನು ನೀವು ಆಸೆ ಪಡುವಾಗ, ಬಯಸುವಾಗ ಖಂಡಿತವಾಗಲು ಎಲ್ಲ ಕಾರ್ಯಗಳು ನಿಮ್ಮ ಕೈಗೂಡಿ ಬರುತ್ತದೆ. ಆಗ ನೀವು ಸಂತೋಷವನ್ನು, ಸಮಾಧಾನವನ್ನು ಅನುಭವಿಸಬಹುದು. ಹಾಗಾಗುವಂತೆ ದೇವರು ಈ ತಿಂಗಳೆಲ್ಲ ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.